ಮೂಲಗಳಿಂದ ಬಂದಂತಹ ಎಲ್ಲ ಕಾರ್ಯಕರ್ತರಿಗೆ ಸುಸ್ವಾಗತ. ಇವತ್ತು ನವ ಕರ್ನಾಟಕ ರಾಜ್ಯ ಸಮಿತಿಯು ಪ್ರೀತಿಯ ಕರೆಗೆ ಒಕ್ಕರಳ ದನಿಯಿಂದ ನೀವೆಲ್ಲ ಈ ಪ್ರತಿಭಟನೆಗೆ ಬಂದಿದ್ದೀರಿ. ನಿಮಗೆಲ್ಲರಿಗೆ ಸುಸ್ವಾಗತ. ಅದೇ ರೀತಿ ನಾವು ಕೂಡ ನಮ್ಮದು ರಾಜ್ಯ ಸಮಿತಿ ಇದೆ, ನಮ್ಮ ರಾಜ್ಯ ಸಮಿತಿ ವತಿಯಿಂದ ಕೂಡ ನಿಮಗೆ ಸುಸ್ವಾಗತ. ನಮ್ಮದು ರಾಜ್ಯ ಪುನರ್ವಸತಿ ಕಾರ್ಯಕರ್ತರ ಮತ್ತು ನಗರ ಕಾರ್ಯಕರ್ತರ ರಾಜ್ಯ ಸಮಿತಿ. ನಾನು ಪ್ರವೀಣ್ ನಾಯಕ್ ಸುಂಜ ಮಾತಾಡ್ತಿದ್ದೇನೆ. ನಮ್ಮ ಸ್ಟ್ರೈಕನ್ನು ಹತ್ತಿಕ್ಕಲು ಹಲವಾರು ಸಂಘಟನೆಗಳು ಇದುವರೆಗೆ ನೋಡಿವೆ. ನೀವು ಇವಾಗಲೇ ಗ್ರೂಪ್ಗಳಲ್ಲಿ ನೋಡಿದ್ದೀರಿ. ಮೊನ್ನೆ ತಾನೇ ಇವರ ಸ್ಟ್ರೈಕ್ ಉಂಟು, ಇವರ ಸ್ಟ್ರೈಕ್ ಇಲ್ಲ ಅಂತೇಳಿ ನಮ್ಮ ಹಿತಶತ್ರುಗಳು ಕೆಲವು ಸಂಘಟನೆಗಳು ಮಾಡಿದ್ದಾರೆ. ಆದರೆ ಯಾವುದಕ್ಕೂ ಬೆದರದೆ ನೀವೆಲ್ಲ ಬಂದಿದ್ದೀರಿ, ತುಂಬ ಸಂತೋಷವಾಗಿದೆ. ನಮ್ಮದೇ ಅಧಿಕಾರಿಗಳು ಕೂಡ ನಾವು ಎಲ್ಲಿ ಒಗ್ಗಟ್ಟಾಗಿ ಹೋರಾಟ ಮಾಡಿ ನಮಗೆ ಕನಿಷ್ಠ ಕಾಯ್ದೆ ಆಗ್ತದೋ ಎಂಬ ಹೆದರಿಕೆಯಿಂದ ನಮ್ಮ ಪ್ರತಿಭಟನೆಗೆ ನಾವೆಲ್ಲ ಬರದಾಗೆ ಮಾಡಲಿಕ್ಕೆ ನಮ್ಮ ರಾಜ್ಯದ ಡೈರೆಕ್ಟರ್ನಿಂದ ಒಂದು ಆದೇಶ ಪತ್ರವನ್ನು ಕಳಿಸಿದರೆ ಅದನ್ನು ತಿದ್ದಿ ಒಬ್ಬರು ಅಧಿಕಾರಿ, ನಮ್ಮ ಒಬ್ಬರು ಕಲ್ಯಾಣಾಧಿಕಾರಿ, ಯಾರು ಅಂದರೆ ಹೆಸರು ಹೇಳುವುದಿಲ್ಲ, ಇಲ್ಲಿ ಯಾರು ಕಾರ್ಯಕರ್ತರು ಬರ್ಕೂಡ್ದು, ಈ ಸ್ಟ್ರೈಕ್ ಹಾಕೂಡ್ದು ಅಂತೇಳಿ ಒಳ್ಳೆ ಇದರಿಂದ ಆ ರೆಕಾರ್ಡನ್ನು ಚೇಂಜ್ ಮಾಡಿ ಪಚ್ಚೆ ಶಾಲೆಯಲ್ಲಿ ಅದನ್ನು ಬರೆದು ಬಿಟ್ಟಿದ್ದಾರೆ. ಆದರೆ ತಕ್ಷಣ ನಾನು ನನ್ನ ಸ್ನೇಹಿತ ಅಂಬಾಜಿ ಮೇಟಿಯವರಿಗೆ ಫೋನ್ ಮಾಡಿದ ತಕ್ಷಣ ಅವರು ಡೈರೆಕ್ಟರ್ ಸರನ್ನು ಫೋನ್ ಮಾಡಿ ಕೇಳಿದರು. ಆಗ ಡೈರೆಕ್ಟರ್ ಹೇಳ್ತಾರೆ, ನನಗೆ ಇಲ್ಲಿ ತಿದ್ದಿ ಬರೆದ ಮಾಹಿತಿಯೇ ಇಲ್ಲ, ನೀವು ಈ ಬಗ್ಗೆ ಚಿಂತೆ ಮಾಡಬೇಡಿ, ಕಾರ್ಯಕರ್ತರು ಪ್ರತಿಭಟನೆ ಮಾಡುವುದು ನಿಮ್ಮ ಹಕ್ಕು, ತಕ್ಷಣ ಎಲ್ಲರೂ ಹೋಗಿ ಹೋರಾಟ ಮಾಡಿ, ನಾವು ಕೂಡ ನಿಮ್ಮ ಬೆಂಬಲಕ್ಕಿದ್ದೇವೆ, ನಿಮಗೆ ಕನಿಷ್ಠ ಕಾಯ್ದೆ ಆದರೆ ನಮಗೆ ಒಳ್ಳೆಯದು ಎಂದು ಅವರು ಕೂಡ ಮಾತು ನೀಡಿದ್ದಾರೆ. ಆದ ಕಾರಣ ನಾವು ಈಗಾಗಲೇ ಕೇಳ್ತಾ ಇದ್ದೇವೆ ನಿಮ್ಮಲ್ಲಿ, ಆ ಅಧಿಕಾರಿ ಯಾರೇ ಆಗಿರಲಿ ಆ ಅಧಿಕಾರಿಯನ್ನು ತಕ್ಷಣ ಅಮಾನತು ಮಾಡಲಿಕ್ಕೆ ಈಗಾಗಲೇ ಜಂಟಿ ನಿರ್ದೇಶಕರು ನಾವು ಹೇಳಿದ್ದೇವೆ. ನವ ಕರ್ನಾಟಕದ ಇವರು ಕೂಡ ಲೆಟರ್ ಹಾಕಿದ್ದಾರೆ. ನೀವು ಎಲ್ಲರೂ ಆಗ್ರಹಿಸಬೇಕು, ಅಂತ ಅಧಿಕಾರಿ ನಮಗೆ ಬೇಡ. ಅಧಿಕಾರಿಯೇ ನಮ್ಮ ಯಾವುದೇ ಒಂದು ಜಿಲ್ಲೆಯವರನ್ನು ಕನಿಷ್ಠ ಕಾಯ್ದೆ ಸಂಬಳ ಒಂದು ಗಂಟೆ ಲೇಟ್ ಆದಕ್ಕೆ ಅವರ 2 ತಿಂಗಳ ಸಂಬಳವನ್ನು ಕಟ್ಟು ಮಾಡಿದ್ದು ಕೂಡ ನಿಮಗೆ ಗೊತ್ತಿದೆ. ಇದೇ ಅಧಿಕಾರಿ, ಅದು ಯಾರೊಂದು ಹೆಸರು ಹೇಳಬೇಕಾಗಿಲ್ಲ, ಅಂತ ಅಧಿಕಾರಿಯನ್ನು ಅಮಾನತು ಮಾಡಬೇಕಂತ ನಾವಿಲ್ಲಿ ಆಗ್ರಹಿಸ್ತಾ ಇದ್ದೇವೆ. ಮತ್ತೆ ನಮಗೆ ಸುಪ್ರೀಂ ಕೋರ್ಟ್ನ ಕನಿಷ್ಠ ಕಾಯ್ದೆಯಂತೆ ಕನಿಷ್ಠ ಕಾಯ್ದೆ ಆಗಲೇಬೇಕು. ಕನಿಷ್ಠ ವೇತನ 2016ರ ಏಟ್ ಸುಪ್ರೀಂ ಕೋರ್ಟ್ ಆವತ್ತೇ ನೀಡಿದೆ. ನಮಗೆ ಯಾವತ್ತೇ ಸರ್ಕಾರ ಕಾಣ್ತಾ ಇರೋದು, ನಮಗೆ ಯಾವತ್ತೇ ಕನಿಷ್ಠ ಸಂಬಳ ನೀಡಬೇಕಿತ್ತು, ಇದುವರೆಗೆ ಸರ್ಕಾರ ಕಾಣ್ತಾ ಇರೋದು ನೋಡಿಲ್ಲ. ನಮ್ಮದು ನಿರಂತರವಾಗಿರ್ತದೆ ಈ ಸ್ಟ್ರೈಕ್ ಎಂದು ನಾನು ಖಡಾಖಂಡಿತವಾಗಿ ಹೇಳ್ತೀನಿ. ನಮಗೆ ಕನಿಷ್ಠ ವೇತನ ಎಲ್ಲಿವರೆಗೆ ಆಗ್ತದೋ ಅಲ್ಲಿವರೆಗೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ನವ ಕರ್ನಾಟಕದ ಜೊತೆಗೆ ನಾವು ಸದಾ ಇರ್ತೇವೆ, ಯಾವಾಗಲೂ ಇದೇ ಥರ ಹೋರಾಟ ಮಾಡ್ತಾ ಇರೋಣ. 17 ವರ್ಷಗಳಿಂದ ನಾವು ಹೊಲ ಗದ್ದೆ ದಾಟಿ ಎಲ್ಲರ ಮನೆ ಭೇಟಿ, URW ಎಲ್ಲರ ಮನೆ ಭೇಟಿ ಮಾಡಿ ಅವರ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಇದ್ದೇವೆ. ಸರ್ಕಾರದಿಂದ ಸಿಗುವ ಎಲ್ಲ ಸವಲತ್ತುಗಳನ್ನು ನಾವು ಮನೆ ಬಾಗಿಲೇ ಕೊಡ್ತಾ ಇದ್ದೇವೆ. ಆದರೆ ನಮಗೆ ಇವತ್ತು ಸಿಗೋದು ಬರೀ 9,000. ಈ 9,000ದಲ್ಲಿ ನಮಗೆ ಮನೆ ಊಟಕ್ಕೆ, ಫ್ಯಾಮಿಲಿ ಸಾಗಿಸಲಿಕ್ಕೆ, ಬೈಕಿದ್ದವರಿಗೆ ಪೆಟ್ರೋಲ್ ಹಾಕಲಿಕ್ಕೆ ಯಾವುದಕ್ಕೂ ಸಾಲದು. ಸರ್ಕಾರ ತಕ್ಷಣ ಕಂಡಿರೋದು ನಮಗೆ ಕನಿಷ್ಠ ಕಾಯ್ದೆ ಮಾಡಲೇಬೇಕೆಂದು ಈ ವೇಳೆಯಲ್ಲಿ, ಈ ವಿಧಾನಸಭಾ ಅಧಿವೇಶನದ ವೇಳೆಯಲ್ಲಿ ಆಗ್ರಹಿಸ್ತಾ ಇದ್ದೇವೆ. ಈ ಹಾಜರಾತಿ ಬಂದ ನಂತರ ನಾವೆಲ್ಲರೂ ಬೆಳಿಗ್ಗೆ 10 ಗಂಟೆಗೆ ತಂಬು ಹಾಕಿ ಸಂಜೆ 5 ಗಂಟೆವರೆಗೆ ಪಂಚಾಯತಲ್ಲಿ ಕೂತು ಎಲ್ಲ ವಿಕಲಾಂಗರ ಸೇವೆಗಳನ್ನು ಮಾಡ್ತಾ ಇದ್ದೇವೆ. ಆ ಕಾರಣ ಈ ಹಾಜರಾತಿ 1 ಲಕ್ಷ ಸಂಬಳ ಸಿಕ್ಕುವರ ಜೊತೆ ನಾವು ಡ್ಯೂಟಿ ಮಾಡ್ತಾ ಇದ್ದೇವೆ. ಈಗ ಇದನ್ನು ಸರ್ಕಾರ ತಕ್ಷಣ ಮನಗಂಡು ನಮಗೆ ತಕ್ಷಣ ಕನಿಷ್ಠ ವೇತನ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದೇವೆ. ಒಂದು ವೇಳೆ ನಮಗೆ ಈ ಕನಿಷ್ಠ ಕಾಯ್ದೆ ನಾವು ಈಗಾಗಲೇ ಮಾತಾಡಿದ್ದೇವೆ, ಮಾರ್ಚ್ವರೆಗೆ ಕಾಯೋಣ. ಒಂದು ವೇಳೆ ಯಾವುದು ಆಗಿದ್ರೆ ಸುಪ್ರೀಂ ಕೋರ್ಟ್ನ 2000ರ ಅಂಗವಿಕಲರ ಏಟ್ನಂತೆ ಅಂಗವಿಕಲರನ್ನು ಸರ್ಕಾರ ಸತಾಯಿಸಿದೆ. ನಮ್ಮ ಯಾವುದೇ ಬೇಡಿಕೆಗಳನ್ನು ಈಡೇರ್ತಾ ಇಲ್ಲ ಅಂತೇಳಿ ಎಲ್ಲರೂ ಒಗ್ಗಟ್ಟಾಗಿ ಹೈಕೋರ್ಟಿಗೆ ಹೋಗಿ ಮನವಿ ಮಾಡೋಣ ಎಂದು ಖಡಾಖಂಡಿತವಾಗಿ ಹೇಳ್ತಾ ಇದ್ದೇವೆ. ಎರಡನೇದಾಗಿ ಇಲ್ಲಿ ಹೇಳಿದ್ದೇವೆ, ಈಗಾಗಲೇ ನಾವು ಲಾಸ್ಟ್ ಟೈಮ್ UT ಖಾದರನ್ನು ಭೇಟಿಯಾಗಿದ್ದೇವೆ. ನಮ್ಮ ನವಕರ್ನಾಟಕ ಸಂಘದ ಅಧ್ಯಕ್ಷರು ಕೂಡ UT ಖಾದರನ್ನು ಭೇಟಿಯಾಡಿ ಅಲ್ಲಿ ಹೆಬ್ಬಾಳ್ಕರ್ ಜೊತೆಗೆ ಒಂದು ಮೀಟಿಂಗ್ ಕೂಡ ಮಾಡಿಸಿದ್ದಾರೆ. ಅವತ್ತೇ ಹೇಳಿದ್ದಾರೆ, ಗೌರವಧನ ಪದ ತೆಗೆದು ಹಾಕಬೇಕು, ಗೌರವಧನ ಎಂಬ ಪದ ಇದ್ರೆ ನಮಗೆ ಯಾವತ್ತೂ ಕನಿಷ್ಠ ವೇತನ ಆಗಲ್ಲ. ಅದಕ್ಕೆ ಸರ್ಕಾರ ಅವತ್ತೇ ಒಪ್ಪಿದೆ. UT ಖಾದರ್ ಸ್ಪೀಕರ್ ಅಧ್ಯಕ್ಷರು ಹೇಳಿದ್ರೆ, ಈ ಗೌರವಧನ ತೆಗೀರಿ, ಯಾಕೆ ಇದನ್ನು ಮಾಡಿದಿರಿ, ಕಾರ್ಯಕರ್ತರು ಯಾಕೆ ತೊಂದರೆ ಪಡಿಸಿದ್ದಾರೆ ಅಂತ ಹೇಳಿದ್ದಕ್ಕೆ ಅವತ್ತೇ ನಮ್ಮ ಹೆಬ್ಬಾಳ್ಕರ್ ಮೇಡಮ್ ಒಪ್ಪಿದ್ದಾರೆ. ಆದರೆ ಇದುವರೆಗೆ ಆ ಗೌರವಧನ ಪದ ತೆಗೆದುಹಾಕಲು ಕಾಣ್ತಾ ಇಲ್ಲ.
ಈ ಗೌರವಧನ ಪದವನ್ನು ತಕ್ಷಣ ತೆಗೆದುಹಾಕಿ ನಮಗೆ ಸರ್ಕಾರದ ಅಧಿಕಾರಿಗಳು ಮುಂದೆ ಒಂದು ಸರ್ಕಾರ ಪ್ರಖ್ಯಾತ ಮಾಡಬೇಕೆಂದು ನಾನು ಈಗ ಈ ವೇಳೆ ವಿನಂತಿಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ಸ್ನೇಹಿತ ನವ ಕರ್ನಾಟಕ ಸಮಿತಿ ಈಗಾಗಲೇ ಸುಮಾರು ವರ್ಷದಿಂದ ಸುಮಾರು 25-30 ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಇದೆ. ಬೆಂಗಳೂರಾಗಲಿ, ಬೆಳಗಾವಿ ಆಗಲಿ, ಕಲಬುರಗಿಯಲ್ಲಿ ಲಾಸ್ಟ್ ಟೈಮ್ ಹೋಗಿದೆ. ಎಲ್ಲ ಕಡೆ ದಿಟ್ಟ ಹೋರಾಟಕ್ಕೆ ಈಗ ಸರ್ಕಾರ ಹೆದರಿಕೊಂಡಿದೆ. ಈ ಹೆದರಿಕೆಯ ಕಾರಣ ಅಧಿಕಾರಿಗಳ ಮುಖಾಂತರ ಏನಾದರೂ ಬರೆದು ನಮ್ಮ ಹೋರಾಟವನ್ನು ಹತ್ತಿಕ್ಕಲು ನೋಡ್ತಾ ಇದೆ. ಇದಕ್ಕೂ ನಾವು ಯಾರು ಹೆದರುದು ಬೇಡ, ಧೈರ್ಯವಾಗಿ ಎಲ್ಲರೂ ಬಂದು ಎಲ್ಲರೂ ಈ ಹೋರಾಟಕ್ಕೆ ಸನ್ನದ್ಧರಾಗಿ ನಮ್ಮ ಹೋರಾಟ ನಿರಂತರ, ಯಾವುದಕ್ಕೂ ಯಾರು ಹೆದರಬೇಡಿ. ಅದೇ ರೀತಿ ಕಲಬುರಗಿಯಲ್ಲಿ ಸ್ಟ್ರೈಕ್ ಆಗಿದ್ದರೆ ನಾವು ಕೂಡ ಹೋಗಿದ್ದೆವು. ಆ ಟೈಮಲ್ಲಿ 3-4 ದಿವಸದಲ್ಲಿ ನಿರಂತರವಾಗಿ ಕೂತಿದ್ದಾರೆ. ಆಗ ಅಂಬಾಜಿ ಭೇಟಿ ಅವರು ಮುಖ್ಯಮಂತ್ರಿ ಅವರನ್ನು ಕಂಡು ಆಮೇಲೆ ಮನವಿ ನೀಡಿದ್ದಾರೆ. ಆಗ CM ಅವರು ಹೇಳಿದ್ದಾರೆ ಒಂದು ಮಾತಂದ್ರೆ, ನಿಮಗೆ ಈಗ ಸಿಗುದು 9,000 ಅಂದರೆ ಅವರಿಗೆ 9,000 ಮಾಹಿತಿ ಇದುವರೆಗೆ ಗೊತ್ತಿಲ್ಲ, ನಮ್ಮ ಸರ್ಕಾರಕ್ಕೆ ತಲುಪಿಸಿಲ್ಲ. ಆಗ ಹೇಳಿದ್ರಂತೆ, ನಿಮಗೆ ಖಂಡಿತ ನಾವು ಗೌರವಧನ ಮಾಡಿಸ್ತೇವೆ ಎಂಬ ಮಾತನ್ನು ಕೊಟ್ಟಿದ್ದಾರಂತೆ. ಪ್ರಿಯಾಂಕಾ ಖರ್ಗೆ ಸಚಿವರು ಇವರ ಆತ್ಮೀಯರು ತುಂಬಾ. ಅವರಲ್ಲಿ ಹೇಳಿದ್ದಾರೆ, ನನ್ನ ಹೆಗ್ಗಳಿಕೆ ನಿಮ್ಮ ಕಾರ್ಯಕರ್ತರ ಎಲ್ಲ ಬೇಡಿಕೆಗಳನ್ನು ಹಾಕಿ ನಾನು ಕಲಿಸ್ತೇವೆ, ಅದನ್ನು ಮಾಡಿಸಿಕೊಡ್ತೇನೆ ಅಂತ ಖಂಡಿತವಾಗಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ರೆ ನಮ್ಮ ಖಂಡಿತ ಕನಿಷ್ಠ ಕಾಯ್ದೆ ಆಗುತ್ತೆ. ಇದರಲ್ಲಿ 2 ಮಾತಿಲ್ಲ. ಹಂಗೆ ತಿರುಗ್ರಿ, ಹಂಗೆ